ಹೆಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ನಾನು ಒಂದಲ್ಲ ಎರಡಲ್ಲ ಆಲ್ಮೋಸ್ಟ್ ಒಂದು 3-4 ತಿಂಗಳೇ ವೆಯ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನನಗೆ ಟೈಮು ಇರ್ತಿರ್ಲಿಲ್ಲ, ಹಾಗೆ ಬೇರೆ ವೀಡಿಯೋಸ್ ಎಲ್ಲ ಸಿಗ್ತಾಯಿತ್ತು. ಈ ವಿಡಿಯೋ ಎಡಿಟ್ ಮಾಡಿ ಹಾಕ್ಲಿಕ್ಕೆ ಟೈಮ್ ಇರಲಿಲ್ಲ. ಮಾಡಿಟ್ಕೊಂಡಿದ್ದೆ ಅಪ್ಲೋಡ್ ಮಾಡೋಣ ಅಂತೇಳಿ, ಬಟ್ ಆಗಿಲ್ಲ. ಸೊ ಈ ವಿಡಿಯೋ ಬಂದು ಲಾಸ್ಟ್ 2 ವೀಡಿಯೋಸ್ ನನ್ನ ಚಾನಲಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಶಿವಮೊಗ್ಗ ಝೂ ಮತ್ತು ನಾವು ಹೋಗಿದ್ವಂತಹ ಜೇನ್ಕಲ್ ಬೆಟ್ಟ. ಸೊ ಅದ್ರದ್ದು ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಇದು. ಸೊ ತುಂಬ ದಿನಗಳಾದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ನಾನೊಂದು ಒಂದಷ್ಟು ಹೊಸ ಜಾಗಗಳನ್ನ ನೋಡಿದ್ದೀನಿ. ಸೊ ಅದನ್ನು ನಿಮಗೂ ಕೂಡ ಪರಿಚಯ ಮಾಡಿಸೋಣ, ಅಂದರೆ ನಂತರ ಯಾರು ನೋಡಿಲ್ಲ ಅಂಥವ್ರಿಗೂ ಪರಿಚಯ ಮಾಡಿಸೋಣ ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ನಾನು ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಸೊ ಶಿವಮೊಗ್ಗದಿಂದ ನಾವು ಇನ್ನು ಅಲ್ಲಿ ಝೂ ಎಲ್ಲ ನೋಡ್ಕೊಂಡು ಬಂದಿದ್ದೆ ಸಿಗಂದೂರು ನಮ್ಮ ಸುದ್ದಿ ಮನೆ ದೇವರಾಗಿದ್ದರಿಂದ ನಾವು ಇಲ್ಲಿಗೆ ಬರಬೇಕಿತ್ತು, ಏನು ಹರಕೆ ಇತ್ತು ಅಂತ ಹೇಳಿ ನಾವು ಕೂಡ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಒಂದಷ್ಟು ಪ್ಲೇಸ್ಗಳನ್ನ ಆ್ಯಡ್ ಮಾಡ್ಕೊಂಡ್ವಿ. ಈ ಬಾರಿ ಹೊಸತು ಏನು ಅಂತ ಹೇಳಿದ್ರೆ, ಸಿಗಂದೂರಲ್ಲಿ ನಾವು ಲಾಂಜೆಲ್ಲ ಹೋಗ್ತಾಯಿಲ್ಲ. ಫಸ್ಟ್ ಟೈಮ್ ನಾವು ಬ್ರಿಡ್ಜ್ ಮೇಲೆ ನಮ್ಮ ಓನ್ ವೆಹಿಕಲಲ್ಲಿ ಹೋಗ್ತಾ ಇದ್ದಿದ್ದು. ಸೊ ನೀವು ಜಾಗ ನೋಡ್ತಾ ಇದ್ದೀರಲ್ವ, ಅಲ್ಲಿಂದ ಲಾಂಚ್ನ ಕಮೆನ್ಸ್ ಮಾಡಿ ಇನ್ನು ನದಿ ಮುಖಾಂತರನೇ ನಮ್ಮನ್ನ ಆ ಕಡೆ ದಡಕ್ಕೆ ಬಿಡ್ತಾಯಿದ್ರು. ಸಿನ್ಸ್ ನಾನೊಂದು 3 ಇಯರ್ಸ್ ಹೋಗಿದ್ದೀನಿ ಸಿಗಂದೂರಿಗೆ. ಆ 3 ವರ್ಷನೂ ಕೂಡ ನಾನು ಹೋಗಿರೋದು ಬಂದು ಲಾಂಜಲ್ಲೇ. ಪುಣ್ಯ ಸದ್ಯಕ್ಕೆ ನಮ್ಮ ಜಶ್ವಿನೂ ಕೂಡ ಒಂದು ವರ್ಷ ಲಾಂಜಲ್ಲಿ ಕರ್ಕೊಂಡು ಹೋಗಿದ್ದೀವಿ. ಯಾವಾಗ ಅಂತ ಹೇಳಿದ್ರೆ ಅವಳಿಗೆ ಮುಡಿ ಕೊಡೋ ಟೈಮಲ್ಲಿ. ನಾವು ಬಂದಿದ್ದು ಸ್ವಲ್ಪ ಸಂಜೆನೇ ಆಗಿದ್ದರಿಂದ ಜಾಸ್ತಿ ಫೋಟೋಸ್ಗೂ ನಮಗೆ ಅಲ್ಲಿ ಫೋಕಸ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಜಸ್ಟ್ ವೀಡಿಯೋಗಳನ್ನ ಮಾಡಿಕೊಂಡು ಆಮೇಲೆ ಬೇರೆ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಸೊ ಏನೋ ಒಂದು ಬೇಜಾರು, ಯಾಕೆ ಅಂತ ಹೇಳಿದ್ರೆ ಇಷ್ಟು ವರ್ಷ ಲಾಂಜಲ್ಲಿ ಅದು ನದಿ ಮೇಲೆ ನೀರನ್ನ ನೋಡಿಕೊಂಡು ಚುರುಮುರಿ ತಿನ್ಕೊಂಡು ಹೋಗ್ತಾ ಇದ್ದಿದ್ದ ನಾವು ಈ ಬಾರಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ. ಸೊ ಏನೂ ಮಾಡೋಕ್ಕಾಗಲ್ಲ, ಕಾಲ ಚೇಂಜ್ ಆಗ್ತಾ ಇದ್ದಂಗೆ ನಾವು ಚೇಂಜ್ ಆಗಬೇಕು. ಅಷ್ಟು ವರ್ಷದಿಂದ ಓಡಿರೋ ಲಾಂಚ್ ಈ ವರ್ಷದಿಂದ ರೆಸ್ಟ್ ತೊಗೊಂಡು ಒಂದು ಕಡೆ ನಿಂತಿದೆ. ಸೊ ನಾವು ಇನ್ನು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ದೆನ್ ರೂಮ್ನ ಬುಕ್ ಮಾಡಿ ಲಗೇಜ್ನೆಲ್ಲ ಇಟ್ಟು ಆಮೇಲೆ ಬರೋಣ ಅಂತ ಅಂದ್ಕೊಂಡು ಹೋಗಿದ್ದು ನಮ್ಮ ಪ್ಲ್ಯಾನು. ಮುಂದೆ ನೀವೇ ನೋಡಿ ಯಾವ ರೀತಿ ಫ್ಲಾಪ್ ಆಯಿತು ಅಂತ ಹೇಳಿ. ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿ ಒಳ್ಳೆ ಕೆಲಸ ಮಾಡಿಕೊಂಡು ಒಂದಷ್ಟು ವೀಡಿಯೋಗಳನ್ನ ತೊಗೊಂಡ್ವಿ. ನಾನು ಬಂದಾಗ ನನಗಂತೂ ಒಂಥರ ಖುಷಿ ಇತ್ತು, ಲಾಂಚ್ ಮೇಲೆ ಈ ಥರ ವೆಹಿಕಲ್ಗಳನ್ನ ತಗೊಂಡು ಹೋಗ್ತಾರೆ, ಅಥವಾ ಬೇಗ ಬಸ್ ಇಲ್ದು ಓಡ್ ಬಂದು ಲಾಂಚ್ ಹತ್ತಿರೋದು ಉಂಟು. ಅಷ್ಟೆಲ್ಲ ಮೆಮೊರೀಸ್ಗಳು ಮಧ್ಯ ಈ ರೀತಿ ನಾವು ಸೇತುವೆಲಿ ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಸೇತುವೆ ಎಷ್ಟೋ ವರ್ಷದ ಕನಸಾಗಿ ಈ ವರ್ಷ ಅಂದರೆ ನೆರವೇರಿದೆ. ಏನೋ ಒಂಥರ ಖುಷಿ. ಅದರಲ್ಲೂ ಈ ಲೈಟಿಂಗ್ಸ್ ಎಲ್ಲ ನೈಟ್ ಹೊತ್ತು ನೋಡ್ಬೇಕು ನೀವು, ತುಂಬ ಚೆನ್ನಾಗಿರುತ್ತೆ. ನಾವು ಅದನ್ನೇ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಆ ಕಡೆಯಿಂದ ಬರಬೇಕಾದ್ರೆ ಫೋಟೋಸ್ ತೊಗೊಬೇಕು ಬೇಗ, ನೀಟಾಗಿ ಲೈಟಿಂಗ್ಸ್ ಎಲ್ಲ ಇರುತ್ತೆ ಆ್ಯಂಡ್ ನದಿದು ವ್ಯೂ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಇನ್ನು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದ್ದಿದ್ದರಿಂದ ಇನ್ನೂ ಏನೂ ಲೈಟಿಂಗ್ಸ್ನ ಜಾಸ್ತಿ ಅರೇಂಜ್ ಮಾಡಿರಲಿಲ್ಲ ನಾವು ಹೋದಾಗ. ಸೊ ಒಂಥರ ಖುಷಿ ಸಮಾಧಾನದಿಂದ ಹೋದ್ವಿ, ಯಾಕೆಂದರೆ ಬೇಗ ರೀಚ್ ಆಗ್ಬೋದು ಬೈ ರೋಡಲ್ಲಿ ಅಂತ ಒಂದು ಆಸೆ. ಇನ್ನು ಅಲ್ಲಿಂದ ನಾವು ಲಾಂಚಲ್ಲಿ ಏನಾರ ಹೋದರೆ ಒಂದು ವೆಹಿಕಲ್ ಇರ್ತಿರ್ಲಿಲ್ಲ ಆ ಕಡೆಯಿಂದ, ಅಲ್ಲಿ ಬೇರೆ ಪ್ರೈವೇಟ್ ವೆಹಿಕಲ್ನ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಇಲ್ಲ ಅಂತ ಹೇಳಿದ್ರೆ ಬೇರೆ ರೋಡ್ ಅಂದರೆ ಸುತ್ಕೊಂಡು ಬರಬೇಕಿತ್ತು ದೇವಸ್ಥಾನಕ್ಕೆ. ಈ ರೋಡ್ ಮಾಡಿರೋದ್ರಿಂದ ನಾವು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅದೊಂದು ಖುಷಿ ಸಮಾಧಾನ ಅಂತಲೇ ಹೇಳ್ಬೋದು. ಎಸ್ ಗಾಯ್ಸ್, ನಾವು ಬರೋ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಸೊ ಇವತ್ತು ನಾವು ಬಂದಿರೋದು ಬಂದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ. ತುಂಬ ದಿನ ಆಗಿತ್ತು ಮನೆ ದೇವ್ರಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಫೈನಲಿ ಹೊಸ ಬ್ರಿಡ್ಜ್ ಜೊತೆ ಜಶ್ವಿ ದೊಡ್ಡೋಳಾಗಿರೋದ್ರ ಖುಷಿಗೆ ಜೊತೆಗೆ ಹೊಸ ಬ್ರಿಡ್ಜ್ ಕೂಡ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ನಾವು ಬಂದಿದ್ದೀವಿ. ಸೊ ಆದರೂ ಸ್ವಲ್ಪ ಬೇಜಾರಾಯಿತು ಲಾಂಜಲ್ಲಿ ಬರಲಿಲ್ಲ ಅಂತ. ಇಟ್ಸ್ ಓಕೆ, ಪರವಾಗಿಲ್ಲ. ಹೊಸ ಬ್ರಿಡ್ಜ್ ಮೇಲೆ ಬಂದ್ವಿ ಅಲ್ವಾ. ಈ ಬ್ರಿಡ್ಜ್ ಬಂದು ಇಂಡಿಯಾ ಸೆಕೆಂಡ್ ಮೋಸ್ಟ್ ಬಿಗ್ಗೆಸ್ಟ್ ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜ್ ಆಗಿರುತ್ತೆ. ಸೊ ನಮಗಂತೂ ತುಂಬ ಖುಷಿ ಆಯಿತು. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳೆಲ್ಲ ಇರುತ್ತೆ ಈ ವಿಡಿಯೋದಲ್ಲಿ. ಬಿಕಾಸ್ ಇನ್ನೂ ಎಲ್ಲೆಲ್ಲೋ ಪ್ಲೇಸಸ್ ಎಲ್ಲ ಶೋ ಮಾಡೋದಿರುತ್ತೆ. ಈಗ ನಮ್ಮ ಜಶ್ವಿ ಕಣ್ಣ ಆಟ ಸಾಮಾನು ಮೇಲೆ ಬೀಳ್ತು. ಇನ್ನು ಲಗೇಜ್ನೆಲ್ಲ ಅಲ್ಲೇ ಇಟ್ವಿ, ಯಾಕೆಂದರೆ ರೂಮ್ ಸಿಗುತ್ತಾ ಅಂತ ನೋಡಬೇಕಿತ್ತು. ರೂಮ್ ಸಿಕ್ಕಿದ್ರೆ ರೂಮ್ಗೆ ಹೋಗಿ ಲಗೇಜ್ನೆಲ್ಲ ಇಟ್ಟು ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಟೆಂಪಲ್ ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಫಸ್ಟು ಇಲ್ಲಿ ನಾವು ರೂಮ್ ಎನ್ಕ್ವೈರಿ ಮಾಡೋಕ್ಕೆ ಹೋಗ್ತಾ ಇದ್ವಿ. ನಾವೇನಿದಿಗೆ ರಶ್ ಇರಲ್ಲ ಅಂತೇಳಿ ಪ್ರೀ ಬುಕ್ಕಿಂಗ್ ಏನೂ ಮಾಡಿರಲಿಲ್ಲ ರೂಮ್ಸು. ಆಲ್ಮೋಸ್ಟ್ ಸಿಗಂದೂರಲ್ಲಿ ರೂಮ್ಸು ಸಿಗುತ್ತೆ ಅನ್ನೋ ಒಂದು ಭರವಸೆಗೆ ನಾವು ಕೂಡ ಹೋದ್ವಿ. ನಾವು ಹೋಗಿದ್ದ ಟೈಮ್ ಬಂದು ಒಂದು 5 ಗಂಟೆ ಅಷ್ಟಾಗಿತ್ತು. ಬಟ್ ಇನ್ನೇನು ಮಾಡೋದು, ಇಲ್ಲಿ ದರ್ಶನ ಕೂಡ ಬೇಗ ಆಯಿತು. ನಾವು ಹೋಗಿದ್ದ ಟೈಮಲ್ಲಿ ರಶ್ ಕೂಡ ಇರಲಿಲ್ಲ, ಮಕ್ಕಳು ಪ್ರವಾಸಕ್ಕೆ ಬಂದಿದ್ದರು ಅಷ್ಟೇ.
ಹಾಗಾಗಿ ನಾವು ಮಾಡ್ಕೊಂಡಿದ್ದ ಪ್ಲ್ಯಾನು ಫ್ಲಾಪ್ ಆಗೋಯಿತು. ಬೇಗ ಬಂದಿದ್ದರಿಂದ ಬೇಗ ದರ್ಶನ ಮುಗಿಸ್ಕೊಂಡು ಇನ್ನು ನಾವು ಕೂಡ ನಾವು ಅಂದ್ಕೊಂಡಿರೋ ಪ್ಲೇಸ್ಗಳಿಗೆ ಹೋಗೋಣ ಅಂತ ಅಂದ್ಕೊಂಡು ದರ್ಶನಕ್ಕೆ ಅಂತ ಕೈಕಾಲೆಲ್ಲ ತೊಳ್ಕೊಂಡು ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ. ಸೊ ನೋಡಿ, ಬೇರೆ ಊರಿಂದ ಮಕ್ಕಳೆಲ್ಲ ಈ ಥರ ಟೂರಿಗೆ ಬಂದಾಗ ನನಗೂ ನನ್ನ ಚೈಲ್ಡ್ಹುಡ್ ನೆನಪಾಗ್ತಾಯಿತ್ತು. ನಾವು ಕೂಡ ಹಿಂಗೆ ಹೋಗ್ತಾಯಿದ್ವಿ ಆ್ಯಂಡ್ ಈ ಥರ ಕಂಬಿಗಳು ಹಾಕಿದಾಗ ನುಕ್ಕೊಂಡು ಬಕ್ಕೊಂಡೆಲ್ಲ ಹೋಗ್ತಾಯಿದ್ವಿ. ಇನ್ನು ಫೈನಲಿ ದರ್ಶನ ಕೂಡ ಬೇಗ ಮುಗೀತು. ದರ್ಶನ ಮುಗಿಸ್ಕೊಂಡು ನಾವು ಕೂಡ ನಮ್ಮ ಮುಂದಿನ ಜರ್ನಿನ ಹಿಡಿದ್ವಿ. ಫೈನಲಿ ದರ್ಶನ ಎಲ್ಲ ಮುಗೀತು. ಇಲ್ಲಿ ಹಾಲ್ಟ್ ಆಗಬೇಕು ಅಂತ ಎಣಿಸಿದ್ವಿ, ಬಟ್ ಇನ್ನೂ ಟೈಮ್ ಇದೆ. ದರ್ಶನ ತುಂಬ ಚೆನ್ನಾಗೇ ಆಯಿತು. ಸುಮ್ಮನೆ ಇಲ್ಲೇ ಆಡಿ ಟೈಮ್ ವೇಸ್ಟ್ ಮಾಡೋಕ್ಕೂ. ನೋಡಿ, ನಮ್ಮ ಜಶ್ವಿದು ಪ್ರಸಾದ ನೋಡಿ, ಅವಳಿಗೆ ತುಂಬ ಹೊಟ್ಟೆ ಹಸಿವಾಗಿದೆಯಂತೆ, ಹಾಗಾಗಿ ಪ್ರಸಾದ ತಿಂತಿದ್ದಾಳೆ. ಪಾಪ ಅವಳು ಟ್ರಿಪ್ಪಿಗೆ ಬಂದರೆ ಏನು ಕೂಡ ತಿನ್ನೋದೇ ಇಲ್ಲ ಅಲ್ವ ಮಗಳು, ಬರೀ ಫ್ರೂಟ್ಸಲ್ಲಿದ್ದಾಳೆ ಅಷ್ಟೇ. ಸೊ ಇಲ್ಲೇ ಆಲ್ಟ್ ಆಗಬೇಕು ಅಂತ ಫುಲ್ಲು ಪ್ರಿಪೇರ್ ಎಲ್ಲ ಮಾಡ್ಕೊಂಡು ಬಂದ್ವಿ, ಪ್ಲ್ಯಾನ್ ಮಾಡಿಕೊಂಡು. ಬಟ್ ದರ್ಶನ ಎಲ್ಲ ಆಲ್ಮೋಸ್ಟ್ ಟೈಮ್ 6 ಗಂಟೆ ಎಲ್ಲ ಆಯಿತು. ಟೈಮೆಲ್ಲ ಮುಗೀತು. 6 ಗಂಟೆ ಆಗಿದೆ. ಇನ್ನೂ ಟೈಮ್ ಇರೋದು ರೀಸನಿಂದ ನಾವು ನೆಕ್ಸ್ಟ್ ಸಿರ್ಸಿಗೆ ಹೋಗಿ ಅಲ್ಲೇ ಹಾಲ್ಟ್ ಆಗೋಣ, ನೆಕ್ಸ್ಟ್ ಪ್ಲೇಸಸ್ ಕವರ್ ಮಾಡೋಕ್ಕೆ ಸರಿಯಾಗುತ್ತೆ ಅಂತೇಳಿ ಈಗ ನಾವು ಹೊರಟಿದ್ವಿ ಸಿರ್ಸಿಗೆ. ಸೊ ಬನ್ನಿ, ಇಲ್ಲೊಂದೆರಡು ಪಿಕ್ಸ್ ತೊಗೊಂಡು ಜಶ್ವಿಗೆ ಏನು ಬೇಕಾದ್ರೆ ತೊಗೊಂಡು ನೆಕ್ಸ್ಟು ಸಿರ್ಸಿಗೆ ಹೋಗುವ. ಫಸ್ಟ್ ಟೈಮ್ ಸಿರ್ಸಿಗೆ ಹೋಗ್ತಾ ಇರೋದು. ಸೊ ಬೇಗನೆ ದರ್ಶನ ಆಯಿತು, ತುಂಬ ಖುಷಿ ಆಯಿತು ಮಾತ್ರ. ಅಂದರೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಂಥದ್ದು ಏನೂ ಅಷ್ಟಿಲ್ಲ, ಟೆಂಪಲ್ ಒಂದೇ ಇರೋದ್ರಿಂದ. ಗೈಸ್, ಈಗ ಹೇಳ್ತೀನಿ ಕೇಳಿ ನಮ್ಮ ಪ್ಲ್ಯಾನ್ ಬಂದು ಸಿಗಂದೂರಲ್ಲಿ ಆಲ್ಟಾಗಿ ಮತ್ತೆ ಈ ಬ್ರಿಡ್ಜಿಗೆ ಬಂದು ಫೋಟೋಸ್ ತೆಗೆಸ್ಕೊಂಡು ಮಾರನೆಗೆದ್ದು ನಾವು ನೆಕ್ಸ್ಟ್ ಸಿರ್ಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದು. ದರ್ಶನ ಬೇಗ ಮುಗ್ದಿದ್ರಿಂದ ನಾವು ಸಿಗಂದೂರಲ್ಲೇ ಹಾಲ್ಟ್ ಆಗೋ ಪ್ಲ್ಯಾನು ಕೂಡ ಫ್ಲಾಪ್ ಆಯಿತು. ಹಾಗೆ ನಾವಿಲ್ಲಿ ಫೋಟೋಸ್ ತೊಗೋಬೇಕು ಅಥವಾ ಇನ್ನೂ ವ್ಯೂ ನೋಡಬೇಕು ಅಂದ್ಕೊಂಡಿದ್ದು ಪ್ಲ್ಯಾನ್ ಕೂಡ ಫ್ಲಾಪ್ ಆಯಿತು. ಪರವಾಗಿಲ್ಲ, ಇನ್ನೊಂದ್ಸಲಿ ಬರೋಣ. ಒಂದು ಗಾದೆ ಇದೆ ಅಲ್ವಾ, ನಾವು ಮುಪ್ಪಾದರೆ ದೇವ್ರು ಮುಪ್ಪಾಗ್ತಾರ ಅಂತ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಬಂದ್ರಾಯ್ತು ಯಾವಾಗಾದರೂ ಅಂದ್ಕೊಂಡು ಬಂದಾರಿಗೆ ಸುಂಕ ಇಲ್ಲ ಅಂದ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಹೋದ್ವಿ. ಸೊ ನೈಟ್ ಟೈಮ್ ನೋಡ್ತಾ ಇರ್ಬೋದು ನೀವು ಬ್ರಿಡ್ಜು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳಿದ್ರೆ. ಈ ಬ್ರಿಡ್ಜ್ ಅಂತೂ ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಕೇಬಲ್ ಬ್ರಿಡ್ಜ್, ಅಂದರೆ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ ಆಗಿರುತ್ತೆ. ಸಖತ್ತಾಗಿತ್ತು ಮಾತ್ರ. ಇನ್ನು ಅಲ್ಲಿಂದ ನೋಡಿ ತುಂಬ ನೈಟೇ ಆಗೋಯಿತು ಸಿರ್ಸಿ. ಸೊ ಸಿಗಂದೂರಿಂದ ಸಿರ್ಸಿಗೆ ಒಂದು 60 to 70 ಕಿಲೋಮೀಟರ್ಸ್ ಇತ್ತು. ಹೆಂಗಿತ್ತು ಅಂದರೆ ಗೈಸ್, ಪ್ಲೇಸು ನಿರ್ಜನ ಪ್ರದೇಶ. ಅಲ್ಲಿ ಒಂದು ಕಡೆ ರೋಡ್ ಸರಿ ಇಲ್ಲ ಅಥವಾ ಗಾಡಿ ಏನಾರ ಕೆಟ್ಟೋದ್ರಂತೂ ಯಾರು ಎಲ್ಪ್ಗೂ ಕೂಡ ಬರಲ್ಲ, ಆ ರೀತಿ ಇತ್ತು. ಆ್ಯಂಡ್ ನಾವು ಊಟ ಕೂಡ ಮಾಡಿರಲಿಲ್ಲ, ತುಂಬ ಹೊಟ್ಟೆ ಹಸಿವಾಗಿತ್ತು. ಟೈಮ್ ಕೂಡ ಆಗೋಗಿತ್ತು, ಯಾವ ಸ್ನ್ಯಾಕ್ಸು ಸಿಗಲಿಲ್ಲ. ಅಲ್ಲಿ ಮೇನ್ ರೋಡಲ್ಲೂ ನಾವು ಬರಲಿಲ್ಲ ಸಿರ್ಸಿಗೆ. ಹಾಗಾಗಿ ನಾವೇನು ಮಾಡಿದ್ವಿ, ಫೈನಲ್ ಒಂದು ಕಡೆ ಬಂದು ಸಿರ್ಸಿ ಹತ್ರ ಎಲ್ಲರೂ ರೂಮ್ ಸಿಗುತ್ತಾ ಅಂತ ಕೇಳ್ಕೊಳ್ಳೋಕ್ಕೆ ಬಂದ್ವಿ. ಅಷ್ಟರಲ್ಲಿ ಬೇಕ್ರಿಯಿಂದ ಕೇಕು ಏನೇನೋ ತಂದುಕೊಟ್ಟ. ಇನ್ನು ಅದನ್ನೆಲ್ಲ ತಿನ್ಕೊಂಡ್ವಿ. ಇನ್ನು ಸುದಿ ಅವರೆಲ್ಲ ಒಂದು ಕಡೆ ಸಿರ್ಸಿ ಎಂಟರ್ ಆದ ತಕ್ಷಣ ದೇವಸ್ಥಾನದ ಹತ್ರ ಹೋಗಲಿಲ್ಲ. ಎಲ್ಲಾದರೂ ರೂಮ್ ಸಿಗುತ್ತಾ ದೇವಸ್ಥಾನಕ್ಕೆ ಹತ್ರ ಇರೋದು ಅಂದ್ಬಿಟ್ಟು 1 ಗಂಟೆ ಟೈಮ್ ನಮ್ಮನ್ನ ಒಂದು ರೋಡ್ ಹತ್ರ ನಿಲ್ಲಿಸಿದ್ರು. ನಮಗಂತೂ ಹೊಸ ಜಾಗ, ಅದರಲ್ಲೇ ಎಲ್ಲಿ ಕಳ್ಳರು ಬಂದುಬಿಡ್ತಾರೆ, ಎಲ್ಲಿ ಇದು ಮಾಡಿಬಿಡ್ತಾರೆ ಅನ್ನೋದೊಂದು ಭಯ. ಇನ್ನು ನಾವು ಹೋಗಿದ್ದು ಬಂದು ಕಾರ್ತಿಕ್ ಮಾಸದಲ್ಲಿ ಆಗಿದ್ದರಿಂದ ಇಲ್ಲಿ ಕಾರ್ತಿಕೆ ನಡೀತಾಯಿತ್ತು, ಅಂದರೆ ಜಾತ್ರೆ ಥರ ನಡೀತಾಯಿತ್ತು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಿರ್ಸಿ ಮಾರಿಕಾಂಬ. ಆ್ಯಂಡ್ ಪ್ರೆಸೆಂಟ್ ಇವಾಗ ಸಿರ್ಸಿದು ಜಾತ್ರೆ ಆಯ್ತಲ್ಲ, ನನಗೆ ಈ ಅಟ್ ಪ್ರೆಸೆಂಟ್ ಇವಾಗ ನೋಡಿದ್ದಕ್ಕೂ ಆ್ಯಂಡ್ ನಾನು ಈ ಟ್ರಿಪ್ ನೀವೀಗ ವೀಡಿಯೋದಲ್ಲಿ ನೋಡ್ತಾ ಇರೋದಕ್ಕೂ ತುಂಬ ಅಂದರೆ ತುಂಬ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ. ಬಟ್ ಏನೋ ಒಂಥರ ತುಂಬ ಚೆನ್ನಾಗಿ ಅನಿಸ್ತು, ಒಳಗಡೆ ಸಮಾಧಾನ ಆಯಿತು. ಎಷ್ಟೇ ಸ್ಟ್ರಗಲ್ ಮಾಡ್ಕೊಂಡು ಬಂದರೂ ಒಂದ್ಸಲ ಹೋಗಿ ದೇವ್ರನ್ನ ನೋಡಿದ್ರೆ ಒಂಥರ ನಿರಾಳ ಅಂತಾರಲ್ಲ, ಆ ರೀತಿ ಆಗೋಯಿತು. ಇನ್ನು ಜಾತ್ರೆಯಲ್ಲಿ ಏನು ತಗೋಬೇಕು ಅಂತಲೂ ಅನಿಸ್ಲಿಲ್ಲ, ಯಾಕೆಂದರೆ ನಮಗೆ ಫುಲ್ಲು ಟಯರ್ಡ್ ಆಗಿತ್ತು. ಊಟ ಮಾಡ್ಕೊಂಡು ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅಂದ್ಕೊಂಡು ನಾವಿದ್ದಿದ್ದು. ಇನ್ನು ಫೈನಲಿ ಎಲ್ಲ ಎತ್ತಿ ಒಬ್ಬ ಫುಲ್ ಟಯರ್ಡ್ ಆಗಿತ್ತು ಅಂತ ಮಲ್ಕೊಂಡ. ಕಾರ್ತಿಕೆ ಆಗಿದ್ದರಿಂದ ಅಲ್ಲಲ್ಲಿ ದೀಪ ಹಚ್ಚಿ ದೇವಸ್ಥಾನ ಎಲ್ಲ ಫುಲ್ಲು ಲೈಟಿಂಗ್ಸಿಂದ ಡೆಕೋರೇಷನ್ ಮಾಡಿಟ್ಟಿದ್ರು. ಆ್ಯಂಡ್ ಅವತ್ತು ಅಲ್ಲಿ ಕಾರ್ತಿಕೆ ಸೋಮವಾರ ಹರಿಕಥೆಯನ್ನು ಮಾಡ್ತಾಯಿದ್ರು. ಅದರಿಂದ ತುಂಬ ಜನ ಇದ್ದರು. ಕೆಲವು ಜನಗಳಂತೂ ಬೆಡ್ಶೀಟು ಬೆಡ್ಡು ಎಲ್ಲ ತೊಗೊಂಡು ಬಂದಿದ್ದರು. ಅಲ್ಲೇ ಕಾರ್ತಿಕೆ ಕತೆ ಕೇಳ್ಕೊಂಡು ಹರಿಕಥೆ ಕೇಳ್ಕೊಂಡು ಅಲ್ಲೇ ಮಲ್ಕೊಳ್ಳೋಣ ಅಂತ. ನಮ್ಮಮ್ಮನೂ ಅತ್ತೆನೂ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಬಂದರು. ಇನ್ನೇನು ಮಾಡೋದು, ನಾವು ಪಾಪುನ ಬೇರೆ ಮಲಗಿಸ್ಬೇಕಲ್ವ. ಇನ್ನು ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರೆ ಬೆಳಗ್ಗೆ ಹೆಂಗಿರುತ್ತೋ ಏನು ಅಂತ. ಆ್ಯಂಡ್ ಇಲ್ಲಿ
ಕೋಣ ಕೂಡ ಇತ್ತು. ಅದ್ರದ್ದು ಒಂದು ವಿಶೇಷತೆ ತುಂಬ ಚೆನ್ನಾಗಿತ್ತು. ಕೇಳಿದ ಕತೆ ಅಂತೂ ಒಂಥರ ತುಂಬ ಚೆನ್ನಾಗಿತ್ತು. ಆಗಿನ ಕಾಲದಲ್ಲಿ ದೇವ್ರಿಗೆ ಕೋಣನ ಬಲಿ ಕೊಡಬೇಕಿತ್ತಂತೆ. ಸೊ ಅದು ಸ್ಟಾಪ್ ಆಗಲಿ ಅಂತಲೋ ಏನೋ ಗೊತ್ತಿಲ್ಲ, ಕೋಣನ ಇಲ್ಲೇ ಸಾಕಿದ್ದಾರೆ. ಒಂಥರ ಖುಷಿಯಾಯಿತು ನಮ್ಮ ಜಶ್ವಿಗೆಲ್ಲ ತೋರಿಸ್ಕೊಂಡು. ಆ್ಯಂಡ್ ದೇವಸ್ಥಾನ ಅಂತೂ ಫುಲ್ ಈ ರೀತಿ ದೀಪದಿಂದ ಅಲಂಕಾರ ಮಾಡಿದರು. ದೇವ್ರ ದರ್ಶನನೂ ಅಷ್ಟೇ ಗೈಸ್, ನಾವು ಮಾರ್ನಿಂಗು ಮಾಡಿದ್ವಿ, ಈಗ ನೈಟು ಮಾಡಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು, ಇದು ಚಿಕ್ಕದು ಕೋಣ, ಆ ಕಡೆ ಒಂದು ದೊಡ್ಡದಿತ್ತು. ಅದೆಲ್ಲ ತೋರಿಸ್ಕೊಂಡು ಅವಳಿಗೆ, ಅಂದರೆ ಈಗ ಇದೆಲ್ಲ ಬಫೆಲೋ ಅನಿಮಲ್ಸು ತುಂಬ ರೇರ್ ಆಗಿಬಿಟ್ಟಿದೆ. ಈಗ ಹಳ್ಳಿಗಳ ಕಡೆಯೂ ತುಂಬ ರೇರ್ ಆಗಿಬಿಟ್ಟಿದೆ. ಸೊ ಆ ರೀತಿ ಆಗಿದ್ದರಿಂದ ನಮ್ಮ ಜಶ್ವಿಗೆ ಇದು ಒಂಥರ ಹೊಸದು. ಆ್ಯಂಡ್ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದ್ರೆ, ದೇವಸ್ಥಾನದ ಸುತ್ತಲೂ ಇಲ್ಲಿ ಚಿತ್ರ ಬಿಟ್ಟಿದ್ದಾರೆ. ಈ ರೀತಿ ಒಂಥರ ಮಂಡಳದ ಥರ ಫ್ಲವರು ಆ ರೀತಿ ಬಿಟ್ಟಿದ್ದಾರೆ. ತುಂಬಾ ನೋಡೋಕ್ಕಂತೂ ಸಖತ್ತಾಗಿತ್ತು. ನೋಡಿ, ಇಲ್ಲಿ ಕೋಣಂದು ವಧೆ ನಿಲ್ಲಿಸಲಾಗಿದೆ. ಅಂದರೆ ನಾನು ಹೇಳ್ದೆ ಅಲ್ವಾ, ಕೋಣನ ಕಡಿತಾರೆ ಅಂತ ಹೇಳಿ, ಅದನ್ನು ಸ್ಟಾಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕೋಣನ್ನೇ ದೇವ್ರ ರೂಪದಲ್ಲಿ ಇಟ್ಬಿಟ್ಟಿದ್ದಾರೆ. ಇನ್ನು ನೈಟ್ ಬಂದಿದ್ದರಿಂದ, ಅದೇ ಕತೆ ಇದ್ದಿದ್ದರಿಂದ ಸ್ವಲ್ಪ ದರ್ಶನಕ್ಕೆ ರಶ್ ಇದ್ರು ಅಂತ ಅಂದ್ಬಿಟ್ಟು ನಾವು ಕೂಡ ಪರವಾಗಿಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿ ನೋಡೋಣ ಅಂದ್ಕೊಂಡು ನೋಡ್ಕೊಂಡು ಬಂದ್ವಿ. ಆ್ಯಂಡ್ ದೇವಸ್ಥಾನದ ಒಳಗಡೆನೆ ನೀರು ಎಲ್ಲ ಫೆಸಿಲಿಟಿ ಚೆನ್ನಾಗಿ ಮಾಡಿದರು. ಸೊ ಇದೇ ಪ್ಲೇಸಲ್ಲಿ ಅದು ಮಾರಿಕಾಂಬ ದರ್ಶನದ್ದು ಆ ಕಡೆ ಹಾರ ಹಾಕಿದಾರಲ್ಲ, ಅಲ್ಲಿ ದರ್ಶನದ್ದು ಇಲ್ಲೇ ಕತೆ ಹೇಳ್ತಾಯಿದ್ರು. ಎಲ್ಲ ಬಂದು ಲಗೇಜ್ ಇಟ್ಕೊಂಡು ಕುತ್ಕೊಂಡು ಕತೆ ಕೇಳ್ತಾಯಿದ್ರು. ನಮಗೂ ಇಷ್ಟ ಆಯಿತು ಕತೆ ಕೇಳಬೇಕು ಅಂತ. ಆದರೆ ಅಲ್ಲಿ ಟೈಮ್ ಆಗಿತ್ತು, ಇನ್ನು ನಮ್ದು ಇನ್ನೂ ಜರ್ನಿ ಇದೆ ಅಂತ ಅಂದ್ಬಿಟ್ಟು ನಾವು ಕೂಡ ಬಂದ್ವಿ. ಇನ್ನು ಸುದಿ ಜಶ್ವಿನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜಶ್ವಿ ಅಂತೂ ಆವಾಗ, ಅಂದರೆ ಈ ವಿಡಿಯೋ ಮಾಡುವಾಗ ಏನಂದರೆ ಏನೂ ಕೇಳ್ತಾ ಇರಲಿಲ್ಲ. ಅಟ್ ಪ್ರೆಸೆಂಟ್ ಇವಾಗ ತುಂಬ ಕೇಳ್ತಾಳೆ, ತುಂಬ ನಾಟಿ ಆಗಿಬಿಟ್ಟಿದ್ದಾಳಂತೂ ಸಖತ್ತು. ಇನ್ನು ನಾವು ಆಲ್ಟಾಗಿದ್ದು ಬಂದು ಶ್ರೀಶ ರೆಸಿಡೆನ್ಸಿ ಅಂತ. ದೇವ್ರ ದಯದಿಂದ ನಮಗೆ ದೇವಸ್ಥಾನದ ಹತ್ರನೇ ಸಿಕ್ತು. ತುಂಬ ನಡೆಯಂಗೂ ಇಲ್ಲ, ಏನೂ ಇಲ್ಲ. ಇನ್ನು ನಾವು ಫಸ್ಟೇ ರೂಮ್ ಎಲ್ಲ ಬುಕ್ ಮಾಡಿದ್ವಿ. ಆ್ಯಂಡ್ ರೂಮು ಕೂಡ ತುಂಬ ಚೆನ್ನಾಗಿತ್ತು, ಹೈಜಿನಿಕ್ಕಾಗೇ ಇತ್ತು. ನಾವು ಸಿಂಗಲ್ ರೂಮ್ ಬುಕ್ ಮಾಡಿದ್ದು, ಈ ಥರ ಡಬಲ್ ಕಾಟು ಮತ್ತು ಒಂದಿದು. ಹಾಯ್ ಗಾಯ್ಸ್, ನಾನು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದು ಬಂದು ಸಿರ್ಸಿಯಿಂದ. ಸೊ ನೈಟು ನೀವು ನೋಡಿದ್ದೀರಾ, ನೈಟ್ ಬಂದು ಸ್ಟೇ ಆದ್ವಿ. ಇದು ಬಂದು ಮಾರ್ನಿಂಗ್ ಆಲ್ರೆಡಿ 7:45 ಆಗೋಗಿದೆ ಟೈಮ್ ಬಂದು. ಸೊ ನಾವು ಹಾಟ್ ವಾಟರ್ಗೆ ವೆಯ್ಟ್ ಮಾಡ್ತಾಯಿದ್ವಿ, ಸಖತ್ ಥಂಡಿ ಇತ್ತು ನೀರು ಅಂತ ಹೇಳಿ. ಸೊ ಇವಾಗ ಬಂತು ಆಲ್ಮೋಸ್ಟ್ ಎಲ್ಲರೂ ಸ್ನಾನ ಮುಗಿಸಿ ಇವಾಗ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ನೈಟ್ ಒಂದು ಸ್ವಲ್ಪ ದರ್ಶನ ಮಾಡಿದ್ದೀವಿ, ಎತ್ತಿ ಮಾಡಿರಲಿಲ್ಲ, ಹಾಗಾಗಿ ಇವಾಗಲೂ ಕೂಡ ಫ್ರೆಶ್ ಆಗಿ ಹೋಗ್ತಾಯಿದ್ದೀವಿ. ಏನೋ ಪ್ಲಾನ್ ಮಾಡ್ಕೊಂಡು ಬಂದ್ವಿ, ಏನೋ ಮಾಡಿದ್ವಿ. ಸೊ ನೈಟ್ ನೀವು ನೋಡಿರ್ತೀರ ಸಿರ್ಸಿದು ವೈಬ್ಸು. ಈಗ ಮಾರ್ನಿಂಗ್ ಹೇಗಿದೆ ಅಂತ ನೋಡೋಣ. ಸೊ ನಿನ್ನೆ ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು. ಸೊ ಇವಾಗ ಬನ್ನಿ ನೋಡೋಣ ಹೇಗಿದೆ ಸಿರ್ಸಿ ವೈಬ್ಸು. ಹಾಗೆ ನನ್ನ ಔಟ್ಫಿಟ್ ಕೂಡ ಶೋ ಮಾಡ್ತೀನಿ. ಆ್ಯಂಡ್ ಜಶ್ವಿ ಎಲ್ಲ ರೆಡಿಯಾಗಿ ಅವಳನ್ನ ಆಲ್ರೆಡಿ ಸುದಿ ಜೊತೆ ಕಳಿಸಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ಈ ಹಾಕಿರೋ ಇಯರಿಂಗ್ ಬಂದು ನೆನ್ನೆ ನೈಟ್ ತೊಗೊಂಡಿದ್ದು. ಸೊ ಈ ಡ್ರೆಸ್ಗೆ ಮ್ಯಾಚ್ ಆಗ್ತಾಯಿದೆ. ಇನ್ನು ಅಮ್ಮ ಮತ್ತು ಅತ್ತೆ ರೆಡಿಯಾಗಿ ಬರ್ತಾರೆ. ಅಷ್ಟರಲ್ಲಿ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಇರ್ಬೋದು ಅದೇ ಟೆಂಪಲ್ಲು ಇದೇ ರೂಮು. ಸೊ ಈಗ ಸುದಿಯವರೆಲ್ಲ ಕಾರ್ ಹತ್ರ ಇದ್ದಾರೆ. ಸೊ ಬನ್ನಿ. ಸೊ ಇದು ನೋಡಿದ್ರೆ ಸ್ವಲ್ಪ ಬೆಳಗಾಂ ರೀತಿ ಕಾಣುತ್ತೆ, ಬಟ್ ಇದು ಉತ್ತರ ಕನ್ನಡ ಡಿಸ್ಟಿಕ್ಕು. ಈಗ ನಾವು ಬಂದು ಶ್ರೀಶ ಅಂತ ರೆಸಿಡೆನ್ಸಿ ಮಾಡಿರೋದು. ಜಶ್ವಿ ಹಾಯ್ ಮಾಡಿ. ಜಶ್ವಿ ಔಟ್ಫಿಟ್ ಅದನ್ನ ನಾನು ಸಿಗಂದೂರಲ್ಲಿ ಹಾಕಬೇಕು ಅಂದ್ಕೊಂಡೆ, ಬಟ್ ಅದನ್ನ ಹಾಕಲಿಕ್ಕೆ ಆಗಲೇ ಇಲ್ಲ ಅದು. ಸೊ ದೇವಸ್ಥಾನ ಖಾಲಿ ಇದೆ ಅನಿಸುತ್ತೆ. ಫುಲ್ಲು ಎಲ್ಲ ಕಡೆನೂ ಮಕ್ಕಳುಗಳೇ ಫುಲ್ಲು ಇವಾಗ ವೆಕೇಷನ್ಗೆ. ಇನ್ನು ಮಾರ್ನಿಂಗ್ ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಕೂಡ ಒಂದೊಂದು ಫಿಲ್ಟರ್ ಕಾಫಿ ಕುಡ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಇಲ್ಲೇ ಟಿಫನ್ ಕೂಡ ಮುಗಿಸ್ಕೊಂಡ್ವಿ. ಬನ್ನಿ ಇವಾಗ ಮಾರ್ನಿಂಗ್ ದೇವಸ್ಥಾನ ಹೇಗಿರುತ್ತೆ ನೋಡೋಣ. ಸೊ ರಶ್ ಏನಿಲ್ಲ ದೇವಸ್ಥಾನ, ಅದೊಂದು ಗ್ರೇಟು. ನಾವು ಈ ಬಾರಿ ಬಂದಾಗ ಒಂದು ದೇವಸ್ಥಾನನೂ ರಶ್ ಇಲ್ಲ, ಆರಾಮ್ಸೆ ಹೋಗಿ ಬಂದಿದ್ದೀವಿ. ಸೊ ಅಮ್ಮತ್ತೆ ಎಲ್ಲ ಹೋಗಿದ್ದಾರೆ. ಈಗ ನಾವು ಕೂಡ ಹೋಗಿ ದರ್ಶನ ಮಾಡ್ಕೊಂಬರೋಣ. ಬಟ್ ದೇವ್ರು ತೋರ್ಸೋಂಗಿಲ್ಲ, ಹೊರಗಡೆ ಪೋಸ್ಟರ್ ಹಾಕಿದ್ರು. ಅದೇ ನೆನ್ನೆ ಅಲಂಕಾರದಲ್ಲಿ ಪೋಸ್ಟರ್ ಹಾಕಿದ್ರು, ಚೆನ್ನಾಗಿತ್ತು. ಸೊ ಬನ್ನಿ. ಸುದಿ ಅವರೆಲ್ಲ ಆಲ್ರೆಡಿ ದರ್ಶನ ಮುಗಿಸ್ಕೊಂಡು ಬಂದರು. ಈಗ ಬರೀ ನಾವು ಮಾತ್ರ ದರ್ಶನ.
ನೈಟ್ ದೇವಸ್ಥಾನಕ್ಕಿಂತ ಮಾರ್ನಿಂಗ್ ವೈಬ್ ಅಂತೂ ನಂಗೆ ತುಂಬ ಇಷ್ಟ ಐತೆ ಗೈಸ್. ಈ ದೇವಸ್ಥಾನದಲ್ಲಿ ಅವರು ಪೇಂಟ್ ಯೂಸ್ ಮಾಡಿದಾರಲ್ಲ, ಅದು ಏನೋ ಪೇಂಟ್ ಅಂತ ಹೇಳ್ತಾರೆ, ನಂಗೆ ಅಷ್ಟು ಗೊತ್ತಿಲ್ಲ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಒಂದೊಂದು ಕಂಬಕ್ಕೂ ಕೂಡ ಒಂದೊಂದು ಫ್ಲವರ್ದು ಇದು ಮಾಡಿದ್ರು, ಸಕ್ಕತ್ತಾಗಿ ದೇವಸ್ಥಾನ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಅದೇ ರೆಸಿಡೆನ್ಸಿ ಪಕ್ಕ ಹೋಟೆಲ್ ಇತ್ತು ಅಂದ್ಕೊಂಡು ನಾವು ಕೂಡ ಇಲ್ಲೇ ಟಿಫನ್ ಕೂಡ ಮುಗಿಸ್ಕೊಂಡ್ವಿ. ಇನ್ನು ಬೇಗ ಬೇಗ ಟಿಫನ್ ಮುಗಿಸ್ಕೊಂಡು ನಾವು ಕೂಡ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಮೊಬೈಲ್ನೆಲ್ಲ ಚಾರ್ಜ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ, ಯಾವ ಪ್ಲೇಸ್ನ ನೋಡಿದ್ವಿ, ನಿಮ್ಗೆ ಯಾವ ಪ್ಲೇಸ್ನ ತೋರಿಸ್ತೀನಿ ಅಂತ ವೆಯ್ಟ್ ಮಾಡ್ತಾಯಿರಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಅಂಟಿಲ್ ದೆನ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.